ಆಗಿದ್ದು ರಾಮನಗರ ಮಾಗಡಿ ತಾಲೂಕಿನ ಯುವತಿ ಬೆಟ್ಟದಹಳ್ಳಿಯ ಹೇಮಲತಾ ಕಗ್ಗೊಲೆ ನಡೆದಿದೆ ಅನ್ನುವಂತಹ ಅನುಮಾನ ಕೂಡ ಇದೆ. ಈ ಹಿನ್ನೆಲೆ 8ನೇ ತಾರೀಕು ನಾಪತ್ತೆಯಾಗಿ 10ನೇ ತಾರೀಕು ಶವವಾಗಿ ಪತ್ತೆಯಾಗ್ತಾಳೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮೃತ ಹೇಮಲತಾ ತಾಯಿ ಆಗಿರುವಂತಹ ಲಕ್ಷ್ಮಮ್ಮ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಮ್ಮ ಅವರೇ, ನೀವು ಆಕೆ ಮನೆಯಿಂದ ಹೋದಂತಹ ಸಂದರ್ಭದಲ್ಲಿ ಎಲ್ಲಿದ್ರಿ? ಹೇಗೆ ಗೊತ್ತಾಯ್ತು ನಿಮ್ಗೆ ಆಕೆ ಇಲ್ಲ ಅಂತ ಹೇಳಿ? ಮನೇಲೆಲ್ಲ ಹುಡುಕಾಡಿದ್ರ ಆ ಸಂದರ್ಭದಲ್ಲಿ? ಮೇಡಮ್ ಅವರೇ, ನಾವು 11 ಕಾಲ್ ತಕ್ಕ ಮನೆಯಲ್ಲಿದ್ದು 11 ಕಾಲ್ ಮೇಲೆ ದನ ಕರ ಹೊಡ್ಕೊಂಡು ತಿಂಡಿ ತಿಂದ್ಬಿಟ್ಟು ದನ ಹೊಡ್ಕೊಂಡು ಹೋಗ್ಬಿಟ್ಟು ನನ್ ಮಗನ ಇಲ್ಲೇ ಇದ್ದೆ. ನಮ್ಮ ಯಜಮಾನ್ರು ಅಲ್ಲಿ ಅವ್ರ ದೊಡ್ಡಪ್ಪ ತೀರೋಗಿದ್ರು, ಅಣ್ಣ ತೀರೋಗಿದ್ರು, ಮಣ್ಗೋಗಿದ್ರು. ನಾನು ಹೋದ್ ಸ್ವಲ್ಪ ಹೊತ್ತಿಗೆ ನಮ್ಮ ಯಜಮಾನ್ರು 10 ನಿಮಿಷಕ್ಕೆ ಬಂದ್ಬಿಟ್ಟವ್ರು. ನನ್ನ ರೋಡ್ ಹತ್ರ ಹೋಗ್ಲೇ ಇಲ್ಲ. ಅಷ್ಟೊತ್ತು ಕಾಲೇ ಮಣ್ಣಾಗೋಯ್ತು ಅಂತ ಎಲ್ಲ ಬರ್ತಾ ಇದ್ರು ಜನ. ನಮ್ಮ ಯಜಮಾನ್ರು ಹೋಗಿ ಬಂದವ್ರೆ. ನನ್ನ ಮಗಳು ಅವ್ರಪ್ಪ ಬಂದು ಅವ್ರ ಅಣ್ಣ ಬಂದಿದ ತಕ್ಷಣ ಅಣ್ಣ ಅಂತಾಳೆ, ತಲೆ ಮೇಲೆ ನೀರು ಇದ್ದವಳೆ, ಬಟ್ಟೆ ಕೊಟ್ಟವಳೆ, ಅವ್ರ ಅಪ್ಪನ್ಗೆ ಊಟ ಕೊಟ್ಟವಳೆ. ಅವ್ರಪ್ಪ ಊಟ ಮಾಡೋದ್ 5 ನಿಮಿಷ ಇದ್ದು ಅಮ್ಮಮ್ಮ ಅಂದ್ರೆ ನಮ್ಮ ಯಜಮಾನ್ರು ಹೊರಗಡೆ ಬಂದಾಗ 1 ಗಂಟೆ 1 ಕಾಲ ಆಗಿತ್ತು. ಅವಾಗ ನಮ್ಮ ಯಜಮಾನ್ರು ಬಂದ್ಬಿಟ್ರು. ಬಂದವ್ರು ನನ್ನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ರು. ಈಗ ಆಯ್ತು ಮಣ್ಣು, ಈಗ ಬಂದೆ, ಮಗ ಊಟ ಕೊಡ್ತು, ಸ್ನಾನ ಮಾಡಿ ಬಂದೆ ಅಂತ ಹೇಳ್ತು. ನಮ್ಮ ಮನೆಯವ್ರು ಹೋದಿಂದಲೇನ ನಾವು ನಮ್ಮ ಭಾವ ಅವ್ರ ಮನೆ, ನಮ್ಮ ಅಕ್ಕನ ನಮ್ಮ ಭಾವನ ಅವರು ಬಂದು ಸ್ನಾನ ಮಾಡ್ಕೊಂಡು ಊಟ ಮಾಡಿ ಅವ್ರ ಗಾಡಿಲಿ ನಮ್ಮ ಯಜಮಾನ್ರು ಬಂದ್ರಲ್ಲ, ಅವ್ರ ಹಿಂದೆ ಅವರು ಬಂದ್ರು. ಇಬ್ರು ಹೆಚ್ಚು ಕಮ್ಮಿ 1 ಕಾಲೊಳಗೆ ಹೊಲ್ದಾಗ ಬಂದ್ರು ಅನ್ಕೊಳ್ಳಿ. ಆಮೇಲೆ ತಿರ್ಗಾ ನನ್ ಮಗ, ಚಿಕ್ಕ ಮಗ, ನಮ್ಮ ಭಾವನ ಮಗ ಇಲ್ಲೇ ಇದ್ದ, ಯೋಗೇಶ ಅನ್ನೋನು ಇಲ್ಲೇ ಕುಂತಿದ್ನಂತೆ. ಅಲ್ಲೇ ಎಷ್ಟು 1:15 ಇಲ್ಲ 1:45 ಸ್ನಾನ ಮಾಡಿ ತಲೆ ಹರ್ಸ್ಕೊಂಡು ಟವಲ್ ಹಾರಾಕ್ತಾ ಇತ್ತಂತ ಮಗ. ಆಮೇಲೆ ಹಾರಾಕ್ತಾ ಇದ್ರೆ ಅವನು ಸ್ವಲ್ಪ ಹೊತ್ತು ಕುಂತ್ಕೊಂಡವ್ನೆ. ಕುಂತ್ಕೊಂಡಿದ್ದು ತಿರ್ಗಾ ಏನು ಅವನು ಸ್ವಲ್ಪ ಕೆಲ್ಸ ಇತ್ತಂತೆ, ಹೊಲ್ತಾಗ ಬಂದ್ಬಿಟ್ಟವನು ಅವನು ಗಾಡಿ ತಗೊಂಡು. ಅವ್ನ ಹೊಲ್ತಾಗ ಬಂದು ತಿರ್ಗಾ ಹೊಲ್ತಾಗಿಂದ ಅಮ್ಮಮ್ಮ ಅಂದ್ರೆ 3 ಗಂಟೆನ 3 ಕಾಲ ವಾಪಸ್ ಬಂದ್ಬಿಟ್ಟವನೆ. ವಾಪಸ್ ಬಂದು ಆ ಮನೇಲಿ ಸಾಂಬಾರ್ ಇರ್ಲಿವಂತೆ ಊಟ ಮಾಡಕ್ಕೆ. ಆ ಸಾಂಬಾರ್ ಇಸ್ಕೊಳಕ್ಕೆ ಬಂದು ಲತಾ ಅವಳೆ, ತಂಗಿ ಅವಳೆ ಅಂತ ಹೇಳ್ಬಿಟ್ಟು ಲತಾ ಕದ ತೆಗಿ ಸಾಂಬಾರ್ ತಗೋಬೇಕು ಅಂತ ಬಡ್ದವ್ನೆ. ಇವಳು ಈಚೆ ಕಡೆಯಿಂದ ಲಾಕ್ ಹಾಕೊಂಡು ಬೀಗ ತಗೊಂಡೋಗಿರೋದು ಅವನಿಗೆ ಗೊತ್ತಿಲ್ಲ. ಇವನು ಒಳಗಡೆ ಹಾಕೊಂಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ಬಡ್ದವ್ನ ಕದನ ತೆಗ್ದಿಲ್ವಲ್ಲ. ಇವನೇನ್ ಮಾಡಿದ, ಮಲೆಕೊಂಬಿಟ್ಟವಳು ಬಿಡು ಅಂತ ಹೇಳಿ ಮಲೆಕೊಂಬಿಡವಳು. ಮಧ್ಯಾಹ್ನ ಟೈಮಲ್ಲಿ ಮಲೆಕೊಂಬಿಟ್ಟವಳು ಬಿಡಿ, ನೀನ್ ಕೆಬ್ಬರ್ಸೋದು ಅಂತ ಹೇಳ್ಬಿಟ್ಟು ಮುಂದೆಗಡೆ ಅವ್ರ ಚಿಕ್ಕಪ್ಪರ ಮನೆಗೆ ಹೋಗಿ ಊಟ ಇಕ್ಸ್ಕೊಂಡು ಉಂಡ್ಬಿಟ್ಟು ತಿರ್ಗಾ ಮತ್ತೆ ಹೊಲ್ತಕ್ ಹೋಗ್ಬಿಟ್ಟವ್ನಿ. ಹೊಲ್ತಕ್ ಹೋಗ್ಬಿಟ್ಟವನ. ತಿರ್ಗಾ ಮೇಲೆ ಹೊಲ್ತಕ್ ಹೋದ್ಮೇಲೆ ನಾವ್ ಹೊಲ್ತಕ್ ಹೋದ್ರೆ ತಿರ್ಗಾ ಇನ್ನೇನು ನಮ್ಮ ಯಜಮಾನ್ರು, ನಮ್ಮ ಭಾವ, ನಾವೆಲ್ಲ ಹೆಚ್ಚು ಕಮ್ಮಿ 2ರಿಂದ 3:15 ಅಷ್ಟೊಳಗೆ ಇಷ್ಟೆಲ್ಲ ಆಗಿದೆ. ನಾವು 4:45 ಬಂದವ್ರು ದನ ಕಟ್ಟಾಕ್ತೆ ಬೀಗ ಹಾಕಿತ್ತು. ನನ್ನ ಮಧ್ಯೆ ಬೀಗ ತಗೊಂಡು ಕೈಗೆ ಹಿಡ್ಕೊಂಡು ಬೀಗ ಸಿಲ್ವಲ್ಲ ಅಂತ ಒಂದ್ ಸುತ್ತೆಲ್ಲ ಹುಡ್ಕಾಡ್ದೆ, ಸಿಕ್ಲಿಲ್ಲ ಬೀಗ್ಲಾಸು. ಮತ್ತೆ ದನಿ ಮನೆ ಹತ್ರ ಒಂದ್ ಕೀ ಪರ್ಮೆಂಟ್ ಬಿಟ್ಟಿರ್ತೀವಿ ನಾವು, ಕೀನ್ ಅದನ್ನ. ಆ ಕೀ ತಗೊಂಡು ಬೀಗ ತೆಗ್ದೆ. ಬೀಗ ತೆಗೆದ್ಬಿಟ್ಟು ಒಳಗೆ ಹೋಗಿ ನೋಡಿದ್ರೆ ಫೋನು ಮತ್ತೆ 2 ರಿಮೋಟು ಎಲ್ಲ ಜುವಾನ್ ಮೇಲೆ ಇತ್ತು. ತಲೆ ಬಚ್ಕೊಂಡ್ರ ಬಾಚಣಿಗೆ ಕಾಂಪೌಂಡ್ ಮೇಲೆ ಇತ್ತು. ಆಕೆನೆ ಮನೆ ಕೀ ಹಾಕೊಂಡು ಹೋಗಿದ್ದಾಳೆ ಅಂತ ಅನ್ಸುತ್ತಾ? ಬೀಗ ಹಾಕೊಂಡು ಬೀಗ ತಗೊಂಡು ಹೋಗೋರಂದ. 3 ಕೀ ಇತ್ತು, 3ರಲ್ಲಿ 2 ಐತೆ, 1 ಇಲ್ಲ. ಒಂದ್ ಮಾತ್ರ ಅಲ್ಲಿತ್ತು, 1 ಇಲ್ಲಿತ್ತು, 1 ತಗೊಂಡೋಗವ್ರೆ. ನಾನೇ ತಿಳ್ಕೊಂಡು ಅವ್ರ ಚಿಕ್ಕಪ್ಪರ ಮನೆ ಹತ್ರ ಹೋಗೋಳೆ. ಅವ್ರ ಚಿಕ್ಕಪ್ಪ ದೊಡ್ಡಪ್ಪಿರಲ್ಲ, ಪಕ್ಕ ಮನೆ ಅಲ್ವಾ, ಅಲ್ಗೋಳ್ಗೊಳೆ ಗೊತ್ತಾಳೆ ಅಂತ ನಾನು 1 ಅರ್ಧ ಗಂಟೆ ಹುಡ್ಕೊಂಡಿಲ್ಲ ಅವಳನ್ನ. ಯಾಕೆ ಆತರ ಎಲ್ಲ ಹುಡ್ಕಾಡೋಂತ ಸಮಸ್ಯೆ ಏನ್ ಇರ್ಲಿಲ್ವಲ್ಲ ನಮ್ಗೆ. ಚಿಕ್ಕಪ್ಪರ ಮನೆಗೆ ಹೋಗೋಳೆ ಗೊತ್ತಾಳೆ ಅಂತ 5 ಗಂಟೆ ತನಕ ನಾವು ಅವಳ ಕಡೆ ಗಮನ ಕೊಡ್ಲಿಲ್ಲ. ನನ್ ಮಗ ಬಂದ ಹೊಲ್ತಾಗಿಂದ ಅದೇ ದೇವದೇಶ ಅಂತ ಹೇಳಿದ್ವಲ್ಲ, ಅವ್ನ್ ಬಂದ ಹೋಗಪ್ಪಲ್ಲ ತಂಕರಿ ಟೀ ಇಕ್ಲಿ ಅಂತ ನನ್ ಮಗನ್ನೇ ಕಳಿಸ್ತೀವಿ ಅವ್ರ ಚಿಕ್ಕಪ್ಪರ ಮನೆ ಹತ್ರ. ಅಲ್ಲೋಗಿ ಇಲ್ಲ ಕಣ ಆಂಟಿ ಇಲ್ಲಿ ಅಂತ ಅಂದ. ಆಂಟಿ ಹೊಲ್ಗಿಲ್ತಕೇನ ಕರ್ಕೊಂಡ್ ಹೋಗಿದ್ದೀನ ಆಂಟಿ? ಇಲ್ಲ ಕಣಪ್ಪ ಅಂದೆ. ಇಲ್ಲ ಕಣ ಆಂಟಿ, ಮಧ್ಯಾಹ್ನ ಕದ ಬಡ್ದೆ ತೆಗಿಲಿಲ್ಲ, ಮಲೆಕೊಂಬಿಟ್ಟವಳೆ ಅಂತ ಸುಮ್ನಾದೆ. ಮಧ್ಯಾಹ್ನ ಇರ್ಲಿಲ್ಲ ಕಣಂಟಿ. ಈಗ ಪುನೀತ್ ಅನ್ನೋರು ಈಗ ಪೊಲೀಸರು ವಿಚಾರಣೆ ಮಾಡ್ತಿದಾರಲ್ಲ, ಅಂದ್ರೆ ಆ ಸಂದರ್ಭದಲ್ಲಿ ನೀವೆಲ್ಲ ಹುಡುಕಾಡುವಾಗ ಪುನೀತ್ ಅನ್ನೋರು ಇದ್ರ? ಅವ್ರ ಮೊದ್ಲೇ ಪರಿಚಯನ ನಿಮ್ಗೆಲ್ಲ ಹೇಗೆ? ಇಲ್ಲ ಮೇಡಮ್ ಅವ್ರೆ, ನಮಗೂ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಏನೋ ಮಾತಾಡೋರಂತೆ. ಮಾತಾಡ್ದಿದ್ಕೆ ಅವನೇನೋ ಬೇರೆಯವ್ರ ಕೈಲೆಲ್ಲ ನಾನು ಲವ್ ಮಾಡ್ತಾ ಇದ್ದೀನಿ ಹೇಮಲತನ ಅಂತ ಹೇಳ್ಕೊಂಡಿದ್ನಂತ. ಆ ವಿಷಯ ನಮಗ್ ಗೊತ್ತಿರ್ಲಿಲ್ಲ. ಅವನ್ ಫ್ರೆಂಡ್ಗಳ ಹತ್ರ ಹೇಳ್ಕೊಂಡಿರೋದು. ನನ್ನ ಮಗಳು ನನ್ನ ಹತ್ರನಲ್ಲಿ, ನಮ್ಮ ಮನೆಯವ್ರ ಹತ್ರ, ನಮ್ಮ ಫ್ಯಾಮಿಲಿಯವ್ರ ಹತ್ರ ಹೇಳಿಲ್ಲ, ಅವನ್ ಹೇಳ್ಕೊಂಡಿದ್ದು. ನಿಮ್ ಮಗಳಂದ್ರೆ ಕಾಲೇಜಿಗೆ ಹೋಗ್ತಿದ್ಲ ಈ ಸಲ? ಇಲ್ಲ, ನನ್ನ ಮಗಳು ಕಾಲೇಜ್ಗೆ ಹೋಯ್ತಾ ಇದ್ಲು. 2nd ಇಯರ್ ಮುಗೀತು, ಈ ಸಲ ಡಿಗ್ರಿಗೆ ಅಡ್ಮಿಷನ್ ಮಾಡಿದೀವಿ. ಎಲ್ಲ ಕೇಳಿದ್ಕೆ ಇಲ್ಲ ಕಣಮ್ಮ ನಾನು ಆತರ ಏನಿಲ್ಲ, ಅವ್ನು ಹೇಳ್ಕೊಬಹುದು ಅಷ್ಟೇ, ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಬಹುದು. ನಾನು ಏನಿಲ್ಲಮ್ಮ, ಮಾತಾಡ್ತಾನೆ ಅಷ್ಟೇ, ಜೊತೆಲಿ ಬರುತ್ತೆ, ಎಲ್ಲಾರ ಹತ್ರ ಫ್ರೆಂಡ್ ಹತ್ರ ಇರ್ತಾನೆ, ಅವನು ನಿಂತಿರ್ತಾನೆ, ಆತರ ಏನಿಲ್ಲ ಕಣಮ್ಮ ಅಂತ. ಯಾಕೆಂದ್ರೆ ನಮಗೆ ಅವ್ರ ಮೇಲೆ ಅನುಮಾನ ಇದೆಯಾ ನಿಮ್ಗೂ? ಹೇಗೆ ಅವನ ಮೇಲೆ ಅನುಮಾನ, ಲವ್ ಮಾಡ್ತಾ ಇದೀನಿ 2 ವರ್ಷದಿಂದ ಅಂತ ಹೇಳ್ಕೊಂಡಿರ್ಬೇಕಾದ್ರೆ ನನ್ಗಿನ್ ಯಾವ ಮೇಲೆ ಅನುಮಾನ ಬರಕ್ ಸಾಧ್ಯ ಇಲ್ಲ ಮೇಡಮ್. ಅವನೇ ಮಾಡಿರೋದು. ಎಸ್.
ಥ್ಯಾಂಕ್ ಯು ಲಕ್ಷ್ಮಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.